ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ದಲಿತ ಸಚಿವರು ದಿಢೀರ್ ಅಂತ ಸಭೆ ಸೇರಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಇಬ್ಬರು ಮೀಟಿಂಗ್ ಅನ್ನು ನಡೆಸಿದ್ದಾರೆ. ಬೆಂಗಳೂರಿನ ಶಿವಾನಂದ ವೃತ್ತದ ಬಳಿ ಇರೋ ಅಂತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರ ಸರ್ಕಾರಿ ನಿವಾಸ, ಅಲ್ಲಿ ಉಭಯ ನಾಯಕರು ಚರ್ಚೆಯನ್ನ ಮಾಡಿದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ನಡೆಸಿದ್ದಾರೆ ಉಭಯ ನಾಯಕರು. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ. ಶಿವಾನಂದ ಸರ್ಕಲ್ ಬಳಿ ಇರೋ ಅಂತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರ ಸರ್ಕಾರಿ ನಿವಾಸದಲ್ಲಿ ಆಗಿರೋ ಅಂತ ಈ ಮೀಟಿಂಗ್ ಕ್ಲೋಸ್ ಡೋರ್ ಮೀಟಿಂಗ್. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚಿಸಿದ್ದಾರೆ ಉಭಯ ನಾಯಕರು. ಸತೀಶ್ ಜಾರಕಿಹೊಳಿ, ಕೆ.ಎಚ್. ಮುನಿಯಪ್ಪ ಜೊತೆಯೂ ಸಭೆ ಸೇರ್ತಾರೆ ನಾಯಕರು ಅಂತ ಹೇಳಲಾಗ್ತಾ ಇದೆ. ತೀವ್ರ ಕುತೂಹಲ ಕೆರಳಿಸಿದೆ ಇವತ್ತು ಆಗಿರೋ ಅಂತ ಕ್ಲೋಸ್ ಡೋರ್ ಮೀಟಿಂಗ್. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇರೋ ಅಂತ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರ ನಿವಾಸಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನು ನೀಡಿದರು. ಸುಮಾರು 45 ನಿಮಿಷಗಳಿಗೂ ಹೆಚ್ಚು ಕಾಲ ಉಭಯ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ. ಕುತೂಹಲ ಕೆರಳಿಸಿದೆ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿಯ ವಿಚಾರ. ನವೆಂಬರಲ್ಲಿ ಕ್ರಾಂತಿ ಆಗತ್ತೆ, ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಆಗಬಹುದು, ಸಚಿವ ಸಂಪುಟ ಪುನರ್ರಚನೆ ಆಗಬಹುದು. ಹೀಗೆ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ದಲಿತ ಸಮುದಾಯಕ್ಕೆ ಸೇರಿರೋ ಅಂತ ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಉಭಯ ನಾಯಕರು ಭೇಟಿಯನ್ನ ಮಾಡಿರೋ ಅಂಥದ್ದು. ಇಬ್ಬರೇ ಪ್ರತ್ಯೇಕವಾಗಿ ಕ್ಲೋಸ್ ಡೋರ್ ಮೀಟಿಂಗ್ನ ಮಾಡಿ ಮಾತುಕತೆಯನ್ನು ಆಡಿರೋದು ಸಾಕಷ್ಟು ಕುತೂಹಲ ಕೇಳಿಸಿದೆ. ಏನು ಮಾತಾಡಿರಬಹುದು? ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆದರೆ ಅಹಿಂದ ಕಡೆ ಏನಾದರೂ ನಾಯಕತ್ವ ವಾಲಿದ್ರೆ ಏನು ಮಾಡಬೇಕು? ಸತೀಶ್ ಜಾರಕಿಹೊಳಿ ಅವರ ಹೆಸರು ಮುಂಚೂಣಿಗೆ ಬರುತ್ತೆ. ಇನ್ನು ದಲಿತ ಸಮುದಾಯ ಏನಾದರೂ ಕ್ಲೈಮ್ ಮಾಡೋ ಹಾಗಿದ್ರೆ ಯಾವ್ಯಾವ ಮಾನದಂಡವನ್ನು ಆಧರಿಸಿ ಅನುಸರಿಸಿ ಅದನ್ನು ಕ್ಲೈಮ್ ಮಾಡಬೇಕು ಅನ್ನೋ ಒಂದು ಚರ್ಚೆಯನ್ನು ಮಾಡಿರುವಂಥ ಸಾಧ್ಯತೆ ಇದೆ. ತುಮಕೂರಿನಲ್ಲಿ ಇವತ್ತು ಶಿವಾನಂದ ಸರ್ಕಲ್ ಬಳಿ ಇರುವಂತ ಡಾಕ್ಟರ್ ಎಚ್.ಸಿ. ಮಹದೇವಪ್ಪರ ನಿವಾಸಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯನ್ನು ನೀಡಿದ್ರು. ಇಬ್ಬರೂ ಕೂಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಪ್ರಬಲ ಖಾತೆಯನ್ನು ಹೊಂದಿದ್ದಾರೆ. ಒಬ್ಬರು ಗೃಹ ಸಚಿವರಾಗಿದ್ದರೆ ಮತ್ತೊಬ್ಬರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು. ತುಮಕೂರಿನಲ್ಲಿ ಹರ್ತಿ ಕೋಆಪರೇಟಿವ್ ಸೊಸೈಟಿ ಅಂತ ಒಂದಿದೆ. ಅದು ನಮ್ಮ ತಂದೆಯವರು 1994ರಲ್ಲಿ ಪ್ರಾರಂಭ ಮಾಡಿದ್ದು. ದಲಿತ ಸಮುದಾಯದಲ್ಲಿ ಆ ಸಂಸ್ಥೆ ಪ್ರಾರಂಭ ಮಾಡಿ ಸೇವೆ ಮಾಡ್ಕೊಂಡು ಬಂದಿದೆ. ನಮ್ಮ ತಂದೆಯವರು ತೀರ್ಕೊಂಡ ಮೇಲೆ ನಾನೇ ಅದಕ್ಕೆ ಅಧ್ಯಕ್ಷ ಆಗಿದ್ದೀನಿ. ಒಂದು 3,500 ಜನ ಮೆಂಬರ್ಸ್ ಇದ್ದಾರೆ. ಅದು ಈಗ ಅವರು ಬ್ಯಾಂಕ್ ಮಾಡಬೇಕು, ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಬ್ಯಾಂಕ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ದಾರೆ. ನಾವು ಸರ್ಕಾರದ ವತಿಯಿಂದ ಈಗ ನಮಗಾಗಲೇ ಜಾಗ ಕೊಟ್ಟಿದ್ದಾರೆ, ಲೀಸ್ ಮೇಲೆ ಜಾಗ ಕೊಟ್ಟಿದ್ದಾರೆ. ಅದಕ್ಕೊಂದು ಬಿಲ್ಡಿಂಗ್ ಕಟ್ಟಬೇಕು, ಅದರಿಂದ ಏನಾದರೂ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಸ್ವಲ್ಪ ಸಹಾಯ ಆಗ್ಬೋದು ಅಂತೇಳಿ ಅವರೆಲ್ಲ ಮೆಂಬರ್ಸು, ನಮ್ಮ ಡೈರೆಕ್ಟರ್ಸ್ ಎಲ್ಲ ಬಂದು ರೆಪ್ರೆಸೆಂಟ್ ಮಾಡಬೇಕು ಅಂಥೇಳಿ ಮಾನ್ಯ ಸಚಿವರ ಜೊತೆ ಸಮಯ ತಗೊಂಡಿದ್ರು. ಹಾಗಾಗಿ ಇವತ್ತು ನಾನೊಬ್ಬ ಅಧ್ಯಕ್ಷನಾಗಿ, ಸಚಿವನಾಗಲ್ಲ ಅಧ್ಯಕ್ಷನಾಗಿ ಒಂದು ರೆಪ್ರೆಸೆಂಟೇಷನ್ ಕೊಡೋಕ್ಕೆ ಅವರು ಬಂದಿದ್ವಿ. ತಿಂಡಿ ಸಮಯ ಅಲ್ವಾ, ಅದಕ್ಕೆ ಮಹದೇವಪ್ಪನವರು ಯಾವಾಗಲೂ ಒಳ್ಳೆ ತಿಂಡಿ ಊಟ ಎಲ್ಲ ಕೊಡ್ತಿರ್ತಾರೆ. ಹಂಗಾಗಿ ನಾಟಿ ಕೋಳಿನೋ ಯಾವ ಕೋಳಿನೋ ಅವತ್ತಲ್ಲೆಲ್ಲ ಕೊಡ್ತಾರೆ. ಸೊ ತಿಂಡಿನೂ ಚೆನ್ನಾಗಿ ಕೊಟ್ಟರು, ತಿಂದ್ಕೊಂಡಿದ್ವಿ. ಒಂದು ಅಶ್ಯೂರೆನ್ಸು ಕೊಟ್ಟಿದ್ದಾರೆ, ನಮ್ಮ ಸರ್ಕಾರದ ವತಿಯಿಂದ ಏನು ಸಹಾಯ ಆಗುತ್ತೋ ಅದನ್ನು ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದಕ್ಕಾಗಿ ಬಂದ್ವಿ. ಇನ್ನು ಯಾವುದೇ ರಾಜಕೀಯ ವಿಶೇಷತೆ ಏನಿಲ್ಲ, ಆಯ್ತಾ. ಅಲ್ಲ ಕಣ್ರಿ, ನಿಮ್ಗೆ ಹೇಳೋ ಅಂಥದ್ದು ಏನಿರುತ್ತೆ? ನಿಮ್ಗೆ ಹೇಳದೇ ಇರೋ ಅಂಥದ್ದೇ ಮಾತಾಡೋದು ನಾವು. 28ಕ್ಕೆ ನಾನು ಸ್ಪರ್ಧೆ ಮಾಡ್ತೀನಿ, ಒತ್ತಡ ಇದೆ, ಸ್ನೇಹಿತರು ಆತ್ಮೀಯರೆಲ್ಲ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ, ಪಕ್ಷಕ್ಕೆ ಅನುಕೂಲ ಅಂತ. ರಾಜಕೀಯಕ್ಕೆ ನಿವೃತ್ತಿ ಅನ್ನೋದಿಲ್ವಲ್ಲ. ಸಾರ್ವಜನಿಕ ಜೀವನದಲ್ಲಿ ಇರೋರು ಕೊನೆ ತನಕನೂ ಜನರ ಪರವಾಗಿ ಕೆಲಸ ಮಾಡಲೇಬೇಕು. ಸಾಕಪ್ಪ ನಾವು ರೆಸ್ಟ್ ತಗೋತಿದ್ರೆ ಸಾರ್ವಜನಿಕ ಜೀವನಕ್ಕೆ ಅರ್ಥನೇ ಇಲ್ಲ, ವ್ಯಾಲ್ಯೂನೂ ಇರೋದಿಲ್ಲ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅನಿವಾರ್ಯ ಅಂತ ಯಾರಿಗೂ ಅನಿವಾರ್ಯ ಇಲ್ಲ. ನಾ ಹೇಳಿದ್ದೀನಿ ಮೊದಲೇ, ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಪ್ರಬಲವಾಗಿರೋರು ಯಾರ ಮೇಲೂ ನಿಂತಿರೋದಿಲ್ಲ ದೇಶ.
ಸನ್ನಿವೇಶಗಳು ಹಂಗೆ ಸೃಷ್ಟಿ ಮಾಡ್ತವೆ. ಈಗ ಎಲ್ಲರೂ ಕೂಡಿ ಒಂದು ಸಂಸ್ಥೆಯನ್ನು ಸಂಘಟನೆಯನ್ನು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಇಷ್ಟು ದಿನ ಲಂಚ್ ಮೀಟಿಂಗ್, ಡಿನ್ನರ್ ಮೀಟಿಂಗ್ ನೋಡಿದ್ವಿ, ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಆಗಿರುವಂಥ ಕ್ಲೋಸ್ ಡೋರ್ ಮಾತುಕತೆಯ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ? ಬಹಳ ಮುಖ್ಯವಾಗಿರುವಂಥದ್ದು ನವೆಂಬರ್ ಕ್ರಾಂತಿಯ ಚರ್ಚೆ ಬೆನ್ನಲ್ಲೇ ಕೂಡ ಇದೀಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೇರವಾಗಿ ಕೂಡ ಮಹದೇವಪ್ಪ ಅವರ ಸರ್ಕಾರ ನಿವಾಸಕ್ಕೆ ತೆರಳಿ ಸಭೆ ನಡೆಸಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟೆ. ಇತ್ತೀಚೆಗಷ್ಟೇ ಸಚಿವ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮಹದೇವಪ್ಪ, ಪರಮೇಶ್ವರ್ ಅವರು 3 ಜನ ರಾಷ್ಟ್ರೀಯ ಮಾತುಕತೆ ನಡೆಸಿದ್ರು. ಸೊ ಇದೀಗ ನಾಯಕತ್ವದ ವಿಚಾರಕ್ಕೆ ಸೇರಿದಂತೆ ಸಚಿವ ಸಂಪುಟ ಪುನರಚನೆ ಸೇರಿದಂತೆ ಹಲವು ವಿಚಾರಗಳ ಮುಂಚೂಣಿಗೆ ಬಂದಂತ ಬೆನ್ನಲ್ಲೇ ಇವತ್ತು ಏಕಾಏಕಿ ದಿಢೀರ್ನೆ ಕೂಡ ಪರಮೇಶ್ವರ್ ಅವರು ನೇರವಾಗಿ ಶಿವಾನಂದ ವೃತ್ತದ ಮಹದೇವಪ್ಪ ಅವರ ನಿವಾಸಕ್ಕೆ ಬಂದು ಅಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಸುದೀರ್ಘ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ನಡೆಸಿರುವಂತದ್ದು ಸೊ ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಒಂದು ಸಹಜ ಮುಖ್ಯ ಚರ್ಚೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಸೊ ದಲಿತ ಸಿಎಂ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿನ್ನೆಷ್ಟೇ ಪರಮೇಶ್ವರ್ ಅವರು ಸೊ ಒಂದು ಅವಕಾಶ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳಿದ್ರು. ಸೊ ಒಂದು ಮುನಿಯಪ್ಪ ಅವರು ಸೊ ಸಿಎಂ ಸ್ಥಾನಕ್ಕೆ ಅದು ಕೊಟ್ರೆ, ಒಂದು ಅವಕಾಶ ಕೊಟ್ರೆ ಸಂತೋಷ ಅನ್ನುವಂಥ ಮಾತನ್ನು ಹೇಳಿದ್ರು. ಸಮರ್ಥರಿದ್ದಾರೆ ಹಲವರು ಅನ್ನುವಂಥ ಹೇಳಿಕೆ ಕೊಟ್ಟರು. ಅದಾದ ಬೆನ್ನಲ್ಲಿ ಇವತ್ತು ಮಹದೇವಪ್ಪ ಅವರನ್ನು ಭೇಟಿ ಮಾಡಿರುವಂಥದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಸೊ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ನಡೆಸಿರುವಂತಹ ಇಬ್ಬರು ಸಚಿವರು ಸೊ ಮುಂದಿನ ಬೆಳವಣಿಗೆ ಬಗ್ಗೆ, ರಾಜಕೀಯ ವಿದ್ಯಮಾನಗಳ ಬಗ್ಗೆ ಸುದೀರ್ಘವಾಗಿ ಕೂಡ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ನಾಯಕತ್ವ ಬದಲಾವಣೆ ಸನ್ನಿವೇಶ ಒಂದು ವೇಳೆ ನಿರ್ಮಾಣ ಆಗಿದ್ದೆ ಆದಲ್ಲಿ ಆ ಒಂದು ಸಂದರ್ಭದಲ್ಲಿ ನಾವು ನಿಭಾಯಿಸಬೇಕಾದಂತ ಪಾತ್ರ ಹೇಗಿರಬೇಕು, ಏನಾಗಬೇಕು, ಒಗ್ಗಟ್ಟು ಹೇಗೆ ಕಾಯ್ದುಕೊಳ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತವೆ. ಸೊ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ನಲ್ಲಿ ಒಂದು ದಲಿತ ಸಮುದಾಯಕ್ಕೆ ಒಂದು ಅವಕಾಶ ಇದೆ ಅನ್ನುವಂಥ ಕೂಗುಗಳು ಕೂಡ ವ್ಯಕ್ತ ಆಗ್ತಿದೆ. ಸೊ ಈ ಹಿನ್ನೆಲೆಯಲ್ಲಿ ದಲಿತ ಸಚಿವರು ಪರಸ್ಪರ ಚರ್ಚೆ ನಡೆಸಿರುವಂತದ್ದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಜೊತೆಗೆ ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನ್ ಕೂಗು ಕೇಳಿ ಬರ್ತಿದೆ ಅದಕ್ಕೆ ಪುಷ್ಟಿ ನೀಡುವಂತ ಮುಂದುವರಿದ ಭಾಗವಾಗಿ ಇವರಿಬ್ಬರು ಕೂಡ ಚರ್ಚೆ ನಡೆಸಿದ್ರ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ನಾಯಕರು ಒಪ್ಪಿದ್ರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅನ್ನುವಂತ ನೆನ್ನೆ ಹೇಳಿಕೆಯನ್ನು ಕೊಟ್ಟಿದ್ರು. ಅದ್ರ ಬೆನ್ನಲ್ಲೇ ಈಗ ಇಬ್ಬರು ನಾಯಕರು ಸೇರಿ ಚರ್ಚೆ ನಡೆಸಿರುವಂತದ್ದು ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಅದಷ್ಟೇ ಅಲ್ಲ, ಈ ಸಭೆ ನಂತರ ನೇರವಾಗಿ ಸತೀಶ್ ಜಾರಕಿಹೊಳಿ ಮತ್ತೆ ಮುನಿಯಪ್ಪ ಸೇರಿದಂತೆ ಹಲವರು ಕೂಡ ಒಟ್ಟಿಗೆ ಸೇರಿ ಸಭೆ ನಡೆಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಮುಂಬರುವ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಈಗ ದಲಿತ ಸಚಿವರು ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸೊ ಒಂದು ತೀರ್ಮಾನವನ್ನು ಮಾಡುವಂತ ನಿಟ್ಟಿನಲ್ಲಿ ಮತ್ತೆ ಶಕ್ತಿ ಪ್ರದರ್ಶನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ಫಸ್ಟು ನಾವು ಈಗ ಸೇರಿದ್ದು ನಿನ್ನೆ ಫೋನ್ ಮಾಡಿದ್ರು ಈ ಕೆಲಸಕ್ಕೆ. ತುಮಕೂರು ನಗರ ಶ್ರೀಹರ್ಷ ಪತ್ತಿನ ಸಹಕಾರ ಸಂಘ, ಇದಕ್ಕೆ 400 ಜನ ಸದಸ್ಯರು, 3,000 ಸದಸ್ಯರು ಹೊಂದಿರುತ್ತೆ ಸ್ಥಾಪನೆಗೊಂಡು. ಇದಕ್ಕೆ ಒಂದು 5 ಕೋಟಿ ಬೇಕು ಅಂತ ನನಗೆ ಕೊಟ್ಟಿದ್ದಾರೆ. ನಿನ್ನೆ ಟೈಮ್ ತಗೊಂಡಿದ್ದು. ವೈ ವಿ ಮೆಟ್ ಟುಡೇ ಮಾರ್ನಿಂಗ್ ಅಂತ. ಇವತ್ತು ಬೆಳಿಗ್ಗೆ ಯಾಕೆ ಸೇರಿದ್ರು ಅನ್ನೋಕ್ಕೆ ಈ ಕಾರಣ. ಇದು ಪೊಲಿಟಿಕಲ್ ರೀಸನ್ ಅಲ್ಲ. ಸಹಜವಾಗಿ ಬೆಳಿಗ್ಗೆ ಬರ್ತೀವಿ ಅಂದಾಗ ತಿಂಡಿ ಸಮಯ ತಿಂಡಿಗೆ ಅಷ್ಟೇ. ನೋ ಪೊಲಿಟಿಕ್ಸ್ ಈಸ್ ಬೀಂಗ್ ಡಿಸ್ಕಸ್ಡ್. ರಾಜಕೀಯದಲ್ಲಿ ಚರ್ಚೆ ಆಗಲಿಲ್ಲ, ಹೇಳ್ಬಿಡ್ತೀನಿ. ಸೊ ನೀವು ಹೇಳುವ ಪ್ರಶ್ನೆಗಳಿಗೆ ನನ್ನ ಕಡೆ ಯಾವುದೇ ಉತ್ತರ ಇಲ್ಲ. ಉತ್ತರ ಮತ್ತು ತೀರ್ಮಾನ ಮಾಡೋದು ಹೈಕಮಾಂಡು. ಮಂತ್ರಿಮಂಡಲ ಯಾವಾಗ ರಚನೆ ಆಗಬೇಕು, ಮುಖ್ಯಮಂತ್ರಿ ಮುಂದುವರಿಬೇಕು ಅಥವಾ ಬೇರೆ ತೀರ್ಮಾನ ಮಾಡಬೇಕು, ಇದೆಲ್ಲವೂ ಹೈಕಮಾಂಡ್ಗೆ ತೀರ್ಮಾನ ಮಾಡಬೇಕು. ಇನ್ಯಾರೂ ಸೂಕ್ತರಿಲ್ಲ. ಈಗ ಮುಖ್ಯಮಂತ್ರಿಗಳು ಕೇಳಿದ್ರಿ ನೀವು, ಮುಖ್ಯಮಂತ್ರಿಗಳು ನಾವು ಪವರ್ ಶೇರ್ ಮಾಡ್ಕೊತೀವಿ ಅಂತ ಹೇಳಿದಾರಾ? ಹೈಕಮಾಂಡ್ ಸೂಚನೆ ಕೊಟ್ಟರೆ 5 ವರ್ಷ ನಾನು ಇರ್ತೀನಿ ಅಂತ ಹೇಳಿದ್ದಾರೆ. ನಥಿಂಗ್ ರಾಂಗ್. ಏನಾಗಬೇಕು ಏನಾಗಬಾರ್ದು ಅಂತ ಹೇಳಿದೆ ಹೈಕಮಾಂಡು. ಉಳಿದೋದು ಎಲ್ಲ ಅಂತ್ಯಕಂತ್ಯಗಳು, ಚರ್ಚೆಗಳು. ಇವ್ರು ಹಂಗಂದ್ರು, ಅವ್ರು ಹಿಂಗೆ ಹೇಳಿದ್ರು, ಹಿಂಗೆ ಹೇಳೋದಕ್ಕೆ ಅದಕ್ಕೆ ಉತ್ತರ ಇಲ್ಲವೂ ಇಲ್ಲ. ನಾನು ಕೊಡೋಕ್ಕೆ ಸಮರ್ಥನೂ ಅಲ್ಲ. ಅದಕ್ಕೆ ಮುಖ್ಯಮಂತ್ರಿಗಳು ಆ ರೀತಿ ಹೇಳಿರೋದ್ರಿಂದ ಅಧಿಕಾರದ ಒಪ್ಪಂದದ ಆಗಿದಾವೇನೋ, ಡಿಸ್ಕಷನ್ಸ್ ನಡೆದಿದ್ದೇನೋ, ಅದಕ್ಕೆ ಮುಖ್ಯಮಂತ್ರಿಗಳು ಈ ತರ ಹೇಳ್ತಿದ್ದಾರೆ ಅನ್ನೋ ಶುರುವಾಗಿದೆ. ಆ ತರ ಆಗಿದ್ರೆ ಯಾವಾಗಲೂ ಏನೋ ಆಗ್ಬಿಡೋದಲ್ಲ. ಆ ರೀತಿ ಆಗಿದ್ರೆ ಯಾವತ್ತೂ ಏನೋ ಆಗ್ಬಿಡೋದು. 2.5 ವರ್ಷ ಹತ್ರ ಬರ್ತಾ ಇರೋದ್ರಿಂದ ಇದು ಮತ್ತಷ್ಟು ರೆಕ್ಕೆ ಪುಕ್ಕ ಸಿಗ್ತಾ ಇದೆ ಅಂತ ಸರ್. ರೆಕ್ಕೆ ಪುಕ್ಕ ಏನೂ ಇಲ್ಲ. ರೆಕ್ಕೆ ಪುಕ್ಕ ಹಾಕಕ್ಕೆ ನೋಡ್ತಾ ಇದ್ರೆ ಏನು ಬರ್ತಾ ಇಲ್ಲ. ರೆಕ್ಕೆಗಳು ಇಲ್ಲ, ಪುಕ್ಕನೂ ಇಲ್ಲ. ಹೈಕಮಾಂಡ್ ಕ್ಲಿಯರ್ ಮಾಡ್ಬೇಕಲ್ಲ ಸರ್. 5 ವರ್ಷ ಸಿದ್ದರಾಮಯ್ಯ ದೇ ಆರ್ ಬಿಸಿ ವಿತ್ ಬಿಆರ್ ಎಲೆಕ್ಷನ್ ಅಲ್ವಾ? ದೇ ಆರ್ ವೆರಿ ವಿತ್ ಎಲೆಕ್ಷನ್. ಸಂವಿಧಾನದಲ್ಲಿ ದಲಿತ ಬಲಿತ ಅಂತ ಸಿಎಂ ಸ್ಥಾನಕ್ಕೆ ಅವರ ಸ್ಕೋಪ್ ಇಲ್ಲ, ಅವಕಾಶ ಇಲ್ಲ. ಯಾರ್ಯಾರು ಸಮರ್ಥರಿದ್ದಾರೆ, ಬಹಳಷ್ಟು ಜನ ಸಮರ್ಥರಿದ್ದಾರೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಯಾರ್ಯಾರು ಸಮರ್ಥರಿದ್ದಾರೆ, ಅವರ ಆಡಳಿತ ಅನುಭವ ಇದೆ,
ಏನು ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಮುದಾಯ ಸಹಜವಾಗಿ ಥಿಂಕ್ ಮಾಡ್ತಾರೆ. ಎಲ್ಲರೂ ಆದರೂ ನಾವೆಲ್ಲ ಕಾಂಗ್ರೆಸ್ನ ಬೆಂಬಲಿಗರು, ಈ ಸಮುದಾಯಕ್ಕೂ ಒಂದು ಅವಕಾಶ ಸಿಗಬೇಕು ಅಂತ ಹೇಳ್ತಿರೋದೇನು ತಪ್ಪೇನಿಲ್ಲ. ಹಾಗಂತೇಳಿ ಕಾಂಗ್ರೆಸ್ ದಲಿತರಿಗೆ ಅವಕಾಶ ಕೊಟ್ಟೆ ಬೇರೆ ಬೇರೆಯವ್ರು ಮಾತಾಡ್ತಾರಲ್ಲ. ಈಗ ಬಿಹಾರದಲ್ಲಿ ಶ್ಯಾಮಸುಂದರ್ ದಾಸ್ ಆಗಿದ್ರು, ಜಗನ್ನಾಥ್ ಪಾಂಡ್ಯ ಒರಿಸ್ಸಾದಲ್ಲಾಗಿದ್ರು, ನಮ್ಮ ಸುಶೀಲ್ ಸಿಂಧೆ ಮಹಾರಾಷ್ಟ್ರದಾಗಿದ್ರು, ಮತ್ತು ನಮ್ಮ ಇಲ್ಲಿ ಆಂಧ್ರದಲ್ಲಿ ಸಂಜೀವನವರಾಗಿದ್ದರು. ಭಾಳಷ್ಟು ಜನಕ್ಕೆ ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಮಾಡಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.